ಇನ್ನು ಅಧಿಕಾರವನ್ನ ಒದ್ದು ಕಿತ್ಕೋಬೇಕು ಅಂತ ಡಿ.ಕೆ. ಶಿವಕುಮಾರ್ ಈ ಹಿಂದೆ ಹೇಳಿದ್ರು. ಆಗ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಹಠಕ್ಕೆ ಬಿದ್ದು ಮಂತ್ರಿ ಆದೆ. ಈಗ ಅದೇ ಸ್ಟೇಟ್ಮೆಂಟ್ ಅನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ನಿನ್ನೆ ನಡೆದಿರುವ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ ನಾಯಕರನ್ನ ಮುಜುಗರಕ್ಕೆ ಸಿಲುಕಿಸೋದಕ್ಕೆ ಬಿಜೆಪಿ ಸಿದ್ಧತೆಗಳನ್ನ ಮಾಡ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಸಿಎಂ ಗಾದಿಯ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಒಳಗಡೆ ಬೇಗುದು ಶುರುವಾಗಿರುವಂಥದ್ದು. ಅದನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಈ ಹಿಂದೆ ಬೆಂಗಳೂರಲ್ಲಿ ನಡೆದಿರುವಂತಹ ವಿಧಾನಸಭೆಯ ಕಲಾಪದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಒದ್ದು ಅಧಿಕಾರವನ್ನ ಕಿತ್ಕೊಂಡಿದೆ, ಸಚಿವ ಸ್ಥಾನವನ್ನ ಕಿತ್ಕೊಂಡಿದೆ ಅಂತ. ಈಗ ಅದನ್ನೇ ಬಿಜೆಪಿ ತಮ್ಮ ಅಸ್ತ್ರವನ್ನ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಧುಸೂದನ್ ಕೊಡ್ತಾರೆ. ಮಧುಸೂದನ್, ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಅವರಿಗೆ ಮರು ಅಸ್ತ್ರವನ್ನ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಂತೆ. ಹಾಗಾದ್ರೆ ಅದು ಯಾವ ರೀತಿಯಾದಂತಹ ಮರು ಅಸ್ತ್ರ ಆಗುತ್ತೆ ಈ ಬಾರಿಯ ಇದರಲ್ಲಿ ವಿಧಾನಸಭೆಯಲ್ಲಿ? ಜಗದೀಶ್, ಇಲ್ಲಿ ಗಮನಿಸಬೇಕಾಗತ್ತೆ, ಎಸ್.ಎಂ. ಕೃಷ್ಣ ನೇತೃತ್ವದ ಸರ್ಕಾರದಲ್ಲಿ ನಾನು ಹಠಕ್ಕೆ ಬಿದ್ದು ಮಂತ್ರಿ ಆದೆ. ನನಗೆ ಈ ಹಿಂದೆ ಜ್ಯೋತಿಷಿ ಒಬ್ರು ಹೇಳಿದ್ರು, ನೀನು ಸೈಲೆಂಟ್ ಆಗಿ ಕೈ ಕಟ್ಕೊಂಡು ಇದ್ರೆ, ಮೌನಕ್ಕೆ ಶರಣಾದ್ರೆ ನಿನ್ಗೆ ಯಾವುದೇ ಅಧಿಕಾರ ಸಿಗಲ್ಲ. ನಿನ್ ಅಧಿಕಾರ ಬೇಕು ಅಂತ ಹೇಳಿದ್ರೆ ನೀನ್ ಅದನ್ನ ಬಲವಂತವಾಗಿ ಒದ್ದು ಕಿತ್ಕೋಬೇಕು ಅನ್ನೋ ಒಂದು ಸಲಹೆ ಸೂಚನೆಯನ್ನು ಜ್ಯೋತಿಷಿ ಒಬ್ರು ಕೊಟ್ಟಿದ್ರು. ಹೀಗಾಗಿ ನಾನು ಅವತ್ತು ಎಸ್.ಎಂ. ಕೃಷ್ಣ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿ ಆಗಕ್ಕೆ ಹಠಕ್ಕೆ ಬಿದ್ದು ಮಂತ್ರಿ ಆದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆದೆ, ಹಠಕ್ಕೆ ಬಿದ್ದು ಮಂತ್ರಿ ಸ್ಥಾನವನ್ನ ಪಡೆದುಕೊಂಡಿದ್ದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಏನು ಈ ಹಿಂದೆ ನಡೆದಂತ ಅಧಿವೇಶನದಲ್ಲಿ ಖುದ್ದು ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಡಿದ್ರು, ಅದನ್ನೇ ಈಗ ಅಸ್ತ್ರ ಮಾಡ್ಕೊಳ್ಳಿಕ್ಕೆ ಈಗ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ನಿನ್ನೆ ನಡೆದಿರುವಂತಹ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಒಂದು ಮಾತನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ ಆರ್ ಅಶೋಕ್. ಜೊತೆಗೆ ಮಾಧ್ಯಮಗಳ ಮುಂದೆ ಮಾತನಾಡ್ಬೇಕಾದ್ರು ಹಲವಾರು ಬಾರಿ ಆರ್ ಅಶೋಕ್ ಅವರು ಹೇಳಿದ್ದಾರೆ, ಒದ್ದು ಕಿತ್ಕೊಳ್ತೀನಿ ಅಂತ ಹೇಳಿದಂತ ಡಿ.ಕೆ. ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಅಧಿಕಾರವನ್ನ ತೆಗೆದುಕೊಳ್ತಾರೆ, ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಯಲ್ಲಿದೆ, ಮುಖ್ಯಮಂತ್ರಿ ಗಾದಿಯ ಮೇಲೆ ಡಿ.ಕೆ. ಶಿವಕುಮಾರ್ ಕಣ್ಣಿದೆ. ಈಗ ಯಾವ ರೀತಿ ಅದನ್ನ ಪಡೆದುಕೊಳ್ತಾರೆ, ಈ ಹಿಂದೆ ಒದ್ದು ಕಿತ್ಕೊಂಡ ರೀತಿನಲ್ಲೇ ಈಗ ಒದ್ದು ಕಿತ್ಕೊಳ್ತೀರಾ ಅನ್ನೋ ಪ್ರಶ್ನೆಯನ್ನ ಮಾಡೋದ್ರ ಮೂಲಕ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ಗೆ ಮುಜುಗರವನ್ನ ಉಂಟು ಮಾಡಬೇಕು, ಸದನದಲ್ಲಿ ಅವ್ರದೇ ಆದಂತಹ ಮಾತನ್ನ ಅವ್ರಿಗೆ ತಿರುಗುಬಾಣವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ವೇದಿಕೆ ಸಿದ್ಧವಾಗಿದೆ. ಈ ನಿಟ್ಟಿನಲ್ಲಿ ನಡೆದಿರುವಂತಹ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಾಲು ವಿಚಾರಗಳೇನು ಪ್ರಸ್ತಾಪ ಆಗಿದೆ, ಅದರಲ್ಲಿ ಈ ವಿಷಯ ಕೂಡ ಪ್ರಸ್ತಾಪ ಆಗಿದೆ. ಜಗದೀಶ್, ಯಾವ ರೀತಿ ನೀವು ಅಧಿಕಾರವನ್ನ ಪಡಿತೀರಿ? ಈ ಹಿಂದೆ ಹಠಕ್ಕೆ ಬಿದ್ದ ರೀತಿಯಲ್ಲೇ ಈ ರೀತಿ ಹಠಕ್ಕೆ ಬೀಳ್ತಿರೋ, ಒದ್ದು ಕಿತ್ಕೊಂಡೆ ಅಂತ ಏನ್ ಹೇಳಿದ್ರಲ್ಲ ಜ್ಯೋತಿಷಿಗಳ ಮಾತು ಕೇಳಿ, ಅದೇ ರೀತಿ ಈಗ ಒದ್ದು ಕಿತ್ಕೋತೀರಾ? ಓದಿಯೋಂಗಿದ್ರೆ ಯಾರು ಓದಿತೀರಿ? ಈ ರೀತಿ ಪ್ರಶ್ನೆಗಳನ್ನ ಮಾಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮುಜುಗರವನ್ನ ಉಂಟು ಮಾಡೋ ಅಂತ ವೇದಿಕೆ ತೆರೆಮರೆಯಲ್ಲಿ ಬಿಜೆಪಿ ನಾಯಕರು ಸಿದ್ಧಪಡಿಸಿಕೊಳ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಜಗದೀಶ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಬೆಂಗಳೂರಲ್ಲಿ ನಡೆದಿರತಕ್ಕಂತಹ ವಿಧಾನಸಭೆಯ ಕಲಾಪದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸಾಮಾನ್ಯವಾಗಿ ಅಧಿಕಾರ ಹೇಗೆ ಬಂತು ಅವರಿಗೆ, ಮೊದಲ ಬಾರಿಗೆ ಸಚಿವರಾಗಿ ಯಾವ ರೀತಿಯಾಗಿ ಅವರು ಅಧಿಕಾರವನ್ನು ಕಿತ್ಕೊಂಡ್ರು, ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿರುವಂತಹ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ಕೊಡುವಂತಹ ಅವಕಾಶವನ್ನೇ ನಿರ್ಮಾಣ ಮಾಡಿರಲಿಲ್ಲ. ನಾಳೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಆದರೆ ಅಲ್ಲಿವರೆಗೂ ಸಹಿತ ನನ್ನ ಹೆಸರೇ ಇರಲಿಲ್ಲ. ಆದರೆ ಸುಮ್ಮನೆ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅಧಿಕಾರ ಸಿಗಲ್ಲ ಅಂತ ನಮ್ಮ ಜ್ಯೋತಿಷಿಗಳು ಹೇಳಿದ್ರು. ಆ ಕಾರಣಕ್ಕಾಗಿ ಅವರು ಮಲಗಿದ್ರು. ಆ ಸಂದರ್ಭದಲ್ಲಿ ಹೋಗಿ ನಾನು ಅವರ ಬಾಗಲನ್ನ ಒದ್ದು ಅಧಿಕಾರವನ್ನ ಕಿತ್ಕೊಂಡೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಅದೇ ವಿಚಾರವನ್ನ ಬಿಜೆಪಿ ಅಸ್ತ್ರವನ್ನ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.